ವರ್ಸಸ್ SLD ಬುಲ್ಸ್ ಇವೆರಡು ತಂಡಗಳ ಇದು ಮೊದಲನೇ ಕರೆ. ಟೀಮ್ ಪವರ್ ಸ್ಟಾರ್ ವರ್ಸಸ್ SLD ಬುಲ್ಸ್. Both team captains get ready. The first call for you. ಆನಂದ್ ಅವರು ಹಾಗೂ ರಂಜಿತ್ ನಾಯ್ಕ್ ಅವರು ಆದಷ್ಟು ಬೇಗ ನಿಮ್ಮ ಟೀಮ್ ಅನ್ನ ಸಜ್ಜುಪಡಿಸಿ. ಕ್ಯಾಪ್ಟನ್ ಅರ್ಜುನ ವರ್ಸಸ್ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ಕೃಪಾ ಸಾಗರ್, ಡಿಫೆನ್ಸ್ ಭಾಗದಲ್ಲಿ ಸಚಿನ್, ಒಂದರಲ್ಲಿ ಪಂದ್ಯ. ದಾಳಿಯಲ್ಲಿ ಸಾಯಿ ಪ್ರಸಾದ್, ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಹಾಗೆ ಪ್ರೋ ಕಬಡ್ಡಿ ತಮಿಳ್ ತನಾಯ್ವಾಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಯಾವುದೇ ಅಂಕಲ್ಲದ ನೆನಪಿನಾಡನಿಗೆ ವಾಪಸ್ಸಾಗಿದ್ದರು. ಈ ಬಾರಿ ದಾಳಿಯಲ್ಲಿ ಕ್ಯಾಪ್ಟನ್ ಅರ್ಜುನ ತಂಡದ ದೇವು. ಆರು ಅಕ್ಷರ ನಡುವೆ ಬೋನಸ್ ಆನ್ ಆಗಿದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಚಂದ್ರನ್ ನಾಯ್ಕ್, ಬೆಂಗಳೂರು ಬುಲ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಕವರ್ ಭಾಗದಲ್ಲಿ ಆದಿ ಹಾಗೂ ಅಭಿ, ರೈಟ್ ಕಾರ್ನರ್ ಭಾಗದಲ್ಲಿ ಯಶವಂತ್. ದಾಳಿಯಲ್ಲಿ ಯಶವಂತ್, ಕಲ್ಪತರು ನಾಡು ತುಮಕೂರು ಮೂಲದ ಆಟಗಾರ. ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಪ್ರಮುಖ ದಾಳಿಗರನಾಗಿ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಮಾಸೆ, ಕವರ್ ಭಾಗದಲ್ಲಿ ರಾಕಿ. ದಾಳಿಯಲ್ಲಿ ಕೃಪಾ ಸಾಗರ್, ಸಬ್ ಜೂನಿಯರ್ ವಿಭಾಗದಲ್ಲಿ ಹಾಗೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಆದ್ರೆ ಭಾರಿ ಆರ್ಗ್ಯೂ ಮಾಡಬೇಡಿ, ತೀರ್ಪುಗಾರರ ತೀರ್ಮಾನ ನೀಡುತ್ತಾರೆ. ಒಂದರಲ್ಲಿ ಪಂದ್ಯ. ದಾಳಿಯಲ್ಲಿ ಸಾಯಿ ಪ್ರಸಾದ್, ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ತಂಡದ ಐಕಾನ್ ಆಟಗಾರ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಯಶವಂತ್, ರೈಟ್ ಕಾರ್ನರ್ ಭಾಗದಲ್ಲಿ ಆಕಾಶ್. ಮಧ್ಯ ದಾಳಿಯಲ್ಲಿ ದೇವು, ನಿಧಾನಗತಿಯ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ. 7 ಆಟಗಾರರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ರೈಟ್ ಕಾರ್ನರ್ ಭಾಗದಿಂದ ಸಚಿನ್, ಡಬಲ್ ಆಂಕಲ್ ಹೋಲ್ಡ್. ಒಂದು ಅದ್ಭುತವಾದಂತಹ ಟ್ಯಾಕಲ್. 4-1, 4-1 in favor of ಗುರುಕುಲ ಸ್ಪೋರ್ಟ್ಸ್ ಕ್ಲಬ್. ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ತಂಡದ ಓನರ್ ಆಗಿ ಶ್ರೀಯುತ ಹೇಮಂತ್ ರವರು, ಕ್ಯಾಪ್ಟನ್ ಅರ್ಜುನ ತಂಡದ ಓನರ್ಸ್ ಆಗಿ ಸಂತೋಷ್ ಹಾಗೂ ಶ್ರೀಯುತ ಅಮೃತ್ ರವರು. ನಮ್ಮ ಈ ಒಂದು ಕಾರ್ಯಕ್ರಮದ ಆಯೋಜನೆಯ ಯಶಸ್ಸಿನಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀಯುತ ಕೆ ಹರೀಶ್ ಗೌಡ್ರವರ ಒಂದು ಸಾರಥ್ಯದಲ್ಲಿ ನಮ್ಮ ಶ್ರೀ ಏಕದಂತ ಯುವಕರ ಸಂಘ ಒಂದು ಅದ್ಭುತವಾದಂತಹ ರಾಜ್ಯ ಮಟ್ಟದ ಪ್ರೋ ಮಾದರಿಯ ಕಬಡ್ಡಿ ಪಂದ್ಯಗಳನ್ನು ಆಯೋಜಿಸಿದ್ದಾರೆ. ಯಶವಂತ ಈ ಒಂದು ಕಬಡ್ಡಿ ಪಂದ್ಯಗಳನ್ನು ಗೂಗಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಹ ನೇರ ಪ್ರಸಾರವನ್ನು ಮಾಡಲಾಗಿದೆ. ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ದಾಳಿಯಲ್ಲಿ ಕ್ಯಾಪ್ಟನ್ ಅರ್ಜುನ ತಂಡದ ಸುದರ್ಶನ್, ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಹಾಗೆ ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಆಡಿದ ಅನುಭವ ಇದೆ. 7 ಆಟಗಾರರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ.
ಸೂಪರ್ ಟ್ಯಾಕಲ್ ಆನ್ ಆಗಿದೆ. ತೀರ್ಪುಗಾರ ತೀರ್ಮಾನಕ್ಕೆಲ್ಲ ಆಟಗಾರರು ಬದ್ಧರಾಗಿರ್ಬೇಕು. ರಾಕೆಟ್ ವರುಣ್ ರಾಮಪ್ಪ ಅವರು ಸಹ ಮ್ಯಾಚ್ ಅನ್ನು ವೀಕ್ಷಿಸ್ತಾ ಇದ್ದಾರೆ. 8-2 ಪಂದ್ಯ, 6 ಅಂಕದ ಮುನ್ನಡೆಯಲ್ಲಿ ಗುರುಕುಲ ಸ್ಪೋರ್ಟ್ಸ್ ವಿಮಾರಿ ಆದಿ ಹಾಗೂ ಅಭಿ ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್. ದಾಳಿಗಾರನಿಗೆ ಕೇವಲ ಒಂದು ಬೋನಸ್ ಅಂಕ ಮಾತ್ರ ಲಭಿಸ್ತಾ ಇದೆ. ಸ್ಟಾರ್ ವರ್ಸಸ್ SLD Bulls. ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ಕ್ಯಾಪ್ಟನ್ ಅರ್ಜುನ ತಂಡದ ಆಟಗಾರರು ಕಂಬ್ಯಾಕ್ ಮಾಡ್ತಾರ ಕಾದ್ ನೋಡ್ಬೇಕಾಗಿದೆ. ಕೃಪಾ ಸಾಗರ್ Chandra Naik, what a timing tackle. ಹದಿಮೂರು 4 ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ದಾಳಿಯಲ್ಲಿ ಸಾಯಿ ಪ್ರಸಾದ್, ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಶ್ರೇಷ್ಠ ಆಟಗಾರ. ದಾಳಿಯಲ್ಲಿ ದೇವು, ಕ್ಯಾಪ್ಟನ್ ಅರ್ಜುನ ತಂಡದ ಒಬ್ಬ ಯುವ ಪ್ರತಿಭೆ. ರೈಟ್ ಹ್ಯಾಂಡ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಚಂದ್ರ ನಾಯಕ್, ರೈಟ್ ಕಾರ್ನರ್ ಭಾಗದಲ್ಲಿ ಸಚಿನ್. ಯಾವುದೇ ಅಂಕಲದ ನೆಪ್ಟನ್ ಆಟೋನಿಗೆ ವಾಪಸ್ಸಾಗಿದ್ದಾರೆ. ಸಾಯಿ ಪ್ರಸಾದ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶಿವ, ರೈಟ್ ಕಾರ್ನರ್ ಭಾಗದಲ್ಲಿ ಆಕಾಶ್. ಇಬ್ಬರು ಸಹ ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುತ್ತಾರೆ. ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು. ಬೋನಸ್ನ ಜೊತೆಲಿ ಒಂದು ಟಚ್ ಪಾಯಿಂಟ್. ಥರ್ಡ್ ರೈಟ್, ಡೂ ಆರ್ ಡೈ. ಮಾಡು ಇಲ್ಲವೇ ಮಾಡಿ ಡಿಸೈಡ್ ನಲ್ಲಿ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯಶವಂತ. ಈ ಬಾರಿ ಅಮಾಸ ರಿವರ್ಸ್ ಆಂಕಲ್ ಹೋಲ್ಡ್, ಒಂದು ಅದ್ಭುತವಾದಂತಹ ಟ್ಯಾಕಲ್. ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಲಭಿಸ್ತಾ ಇದೆ. 14-7, 14-7 ಅಂಕದ ಮುನ್ನಡೆಯಲ್ಲಿ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ಕೃಪಾ ಸಾಗರ್. ಈ ಬಾರಿ ನಡೆದಂತಹ 72ನೇ ಸೀನಿಯರ್ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಮಂಡ್ಯ ಮೂಲದ ಆಟಗಾರ. ಸಾಕಷ್ಟು ವೇಗದ ದಾಳಿ, ಲೆಫ್ಟ್ ಕಾರ್ನರ್ ಮೇಲೆ ಕಿಕ್ ಮಾಡಿದ್ರು, ಕವರ್ ಭಾಗದಿಂದ ಡ್ಯಾಶ್ ಹೊಡೆಯಲಿಕ್ಕೆ ಬಂದ್ರು. ಅದ್ಭುತವಾದಂತಹ ಎಸ್ಕೇಪ್. ಲಾಬಿಯನ್ನು ಬಳಸಿಕೊಳ್ತಾ ಇಲ್ಲಿ ಕೃಪಾ ಸಾಗರ್ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಈ ಮೂಲಕ ಸ್ಕೋರ್ 14-8, 14-8 ಗುರುಕುಲ. It's 14-9, 14-9 ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ದೇವು
ಸ್ಕೋರ್ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ 15, ಕ್ಯಾಪ್ಟನ್ ಅರ್ಜುನ 10. ಅಪ್ಲಿಕೇಶನ್ ಹಾಕಿಲ್ವೋ ಅಥವಾ ಓಕೆ ಪರ್ಸನಲ್ ಪ್ರಾಬ್ಲಮ್. ವಿದ್ಯಾರ್ಥಿಗಳ ಪಂದ್ಯ ಆರಂಭವಾಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭ ಕೃಪಾ ಸಾಗರ್ ಆಟಗಾರರು ಯಾವುದೇ ರೀತಿಯಾದಂತಹ ಸಿಗ್ನಲ್ ಸೂಚನೆ ನೀಡಬಾರ್ದಲ್ಲಿ ತೀರ್ಪುಗಾರಿದರೆ ಅವರು ತೀರ್ಮಾನ ನೀಡ್ತಾರೆ. ಹಾಗೆ ದಾಳಿಯಲ್ಲಿ ನಿರತರಾಗಿರುವ ಸಂದರ್ಭದಲ್ಲೂ ಸಹ ನೀವು ಅಲ್ಲಿ ಕೋಚ್ ಮಾಡುವಂತಿಲ್ಲ. 15-12 ದಾಳಿಯಲ್ಲಿ ಸಾಯಿ ಪ್ರಸಾದ್ ರಾಷ್ಟ್ರೀಯ ಆಟಗಾರ ಭಾರಿ ಲೆಫ್ಟ್ ಕವರ್ ಭಾಗದಲ್ಲಿದ್ದಂತೆ ಶಿವ ಅವರನ್ನ ಟಾರ್ಗೆಟ್ ಮಾಡ್ತಾ ಒಂದೊಳ್ಳೆ ಕಿಕ್ ಮುಖೇನ ಸಾಯಿ ಪ್ರಸಾದ್ ತಂಡಕ್ಕೆ ಆಪತ್ ಬಂದವನಾಗಿದ್ದಾನೆ. 17-12 ದೇವ ಕ್ವಿಕ್ ಆದಂತಹ ಒಂದು ಟಚ್ ಪಾಯಿಂಟ್. ದ್ವಿತೀಯಾರ್ಧದ ಆರಂಭಿಕ ಹಂತದಲ್ಲಿ ಕ್ಯಾಪ್ಟನ್ ಅರ್ಜುನ ತಂಡದ ಆಟಗಾರರು ಕಮ್ ಬ್ಯಾಕ್ ಮಾಡೋದಕ್ಕೆ ಸಾಕಷ್ಟು ಹೋರಾಟ ನಡೆಸಿಕೊಳ್ತಾ ಇದ್ದಾರೆ. ಕಾದೋಡೋಣ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ತಂಡದ ಸಾಯಿ ಪ್ರಸಾದ್ ನಡುವೆ ಮತ್ತೊಮ್ಮೆ ಕಿಕ್ ಮಾಡುವಂತ ಪ್ರಯತ್ನ ಆಯಿತು. ಭಾರಿ ಅದ್ಭುತವಾದ ಟ್ಯಾಕಲ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಡಬಲ್ ಆಂಕಲ್ ಹೊಡೆ ಮೂಲಕ ಒಂದು ಬೋನಸ್ ಅಂಕದ ಸೇರ್ಪಡೆಯಾಗಿದೆ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಮೂಲಕ ಸ್ಕೋರ್ 18-16 in favor of ಗುರುಕುಲ ಸ್ಪೋರ್ಟ್ಸ್ ಕ್ಲಬ್. ಒಂದೊಳ್ಳೆ ಚೈನ್ ಟ್ಯಾಕಲ್ ಮೂಲದ ಅಭಿ ಮಂಡ್ಯ ಹೊಳಲು ಮೂಲದ ಆಟಗಾರ ಅಭಿ ಒಂದೊಳ್ಳೆ ಟ್ಯಾಕಲ್ ತೆಗೆದುಕೊಂಡಿದ್ದಾರೆ. 19-16 3 ಅಂಕದ ಮುನ್ನಡೆಯಲ್ಲಿ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್. ಅದ್ಭುತವಾದಂತ ಟ್ಯಾಕಲ್ ಕ್ಯಾಪ್ಟನ್ ಅರ್ಜುನ. ವಾಟ್ ಅ ಕ್ಯಾಚ್. 19-17 ಒಂದು ಕ್ಲೋಸ್ ಫೈಟ್ ಅನ್ನ ಕಾಣಬಹುದಾಗಿದೆ ಕ್ಯಾಪ್ಟನ್ ಅರ್ಜುನ ಹಾಗೂ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ತಂಡಗಳ ನಡುವೆ. ದೇವು ಯುವ ಪ್ರತಿಭೆ ಒಂದು ಬೋನಸ್ ಅಂಕದೊಂದಿಗೆ ತಂಡಕ್ಕೆ ವಾಪಸ್ ಆಗಿದ್ದಾರೆ. ವಾರ ಮ್ಯಾಚ್. 19-18 1 ಅಂಕದ ಮುನ್ನಡೆಯಲ್ಲಿ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್. ಯಶವಂತ 19-18 1 ಅಂಕದ ಮುನ್ನಡೆಯಲ್ಲಿ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್. ಶ್ರೀ ಏಕದಂತ ಯುವಕರ ಸಂಘ ಹರಿಲಮ್ಮ ಗ್ರೂಪ್ಸ್, ಶ್ರೀ ರಾಮ ಗೆಳೆಯರ ಬಳಗ ಹಾಗೂ ಶ್ರೀ ರಾಮ ಮಂದಿರ ಬಾಯ್ಸ್ ಇವರುಗಳ ವತಿಯಿಂದ ಶ್ರೀ ಮಾರಮ್ಮನವರ ಹಬ್ಬದ ಪ್ರಯುಕ್ತ ಹಾಗೂ ಭಾರ್ಗವ ಹಾಗೂ ಸುನಿಲ್ ರವರ ಸವಿ ನೆನಪಿಗಾಗಿ ಏಕದಂತ ಕಪ್ 2026 ಭಾರಿ ಕೃಪಾ ಸಾಗರ್ ಬೋನಸ್ ನ ಜೊತೆಯಲ್ಲಿ 2 ಟಚ್ ಪಾಯಿಂಟ್. ವಾಡ ಎಸ್ಕೇಪ್. ಚಂದ್ರ ನಾಯ್ಕ್ ಹಾಗೂ ಅಭಿ ಭಾರಿ ಅಂಕಣದ ಹೊರ. 21-19 in favor of ಕ್ಯಾಪ್ಟನ್ ಅರ್ಜುನ. ಪ್ರೇಕ್ಷಕರು ಅದಕ್ಕೆ ಹೇಳಿದ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಯಾವ ಸಮಯದಲ್ಲಿ ಬಂದಿದ್ದ ಚಿತ್ರಣ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಿಕ್ ಮಾಡುವಂತ ಪ್ರಯತ್ನ ಭಾರಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಯಶ್ ಮತ್ತೆ ದಾಳಿಯಲ್ಲಿ ದೇವು Twenty 22-20 in favor of Captain Arjuna. Captain Arjuna ತಂಡದ ಐಕಾನ್ ಆಟಗಾರ ಕೃಪಾ ಸಾಗರ್. Captain last 5 minutes to go. आखिरी 5 मिनटों के लिए अभी बाकी है. इस बार कृपा सागर
ವಾಟ್ ಅ ಬ್ಯೂಟಿಫುಲ್ ರೈಡ್. ಡಿಫೆನ್ಸ್ ವಿಭಾಗದಲ್ಲಿ ಆದಿ ಹಾಗೂ ಸಚಿನ್ ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾಗಿ ಅಂಕಣದ ಹೊರ ನಡೀತಾ ಇದ್ದಾರೆ. ಒಬ್ಬ ನೀಲಕೈದ ಆಟಗಾರ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಸಂದರ್ಭದಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡಂತ ಕರ್ನಾಟಕ ರಾಜ್ಯ ತಂಡ. ಹಾಗೆ ಈ ಬಾರಿಯೂ ಸಹ ಸೀನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ್ರು. ಅಷ್ಟೇ ಕ್ವಿಕ್ ಆಗಿ ಯಶವಂತ ತಂಡಕ್ಕೆ ಆಪತ್ ಬಾಂಧವನಾಗಿದ್ದಾರೆ. 24-22 24-22 ಇನ್ ಫೇವರ್ ಆಫ್ ಕ್ಯಾಪ್ಟನ್ ಅರ್ಜುನ. 24-22 ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಯಶ್ವಂತ್ what a powerful block ಆಗೋಡ ರಾಕಿ. ಬಾಬುರಾಯನ್ ಕಪ್ಲಿನ ರಾಕಿ. ಕೃಪಾ ಸಾಗರ್ 1+2 3 ಪಾಯಿಂಟ್. ಕ್ಯಾಪ್ಟನ್ ಅರ್ಜುನ ಈ ಮೂಲಕ ಸ್ಕೋರ್ 29-20. ಸಾಯಿ ಪ್ರಸಾದ್ ರನ್ನಿಂಗ್ ಹ್ಯಾಂಡ್ ಟಚ್. ರೈಟ್ ಕವರ್ ಭಾಗದಲ್ಲಿ ಆಟವನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದರು. ಭಾರಿ ದಾಳಿಯಲ್ಲಿ ಭದ್ರಾವತಿ ಎಕ್ಸ್ಪ್ರೆಸ್ ದೇವು ಕ್ಯಾಪ್ಟನ್ ಅರ್ಜುನ ತಂಡದ ಸ್ಟಾರ್ ಪ್ಲೇಯರ್. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 29-26 29-26 3 ಅಂಕದ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಅರ್ಜುನ. ದಾಳಿಯಲ್ಲಿ ಕೃಪಾ ಸಾಗರ್ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಸಂಪ್ರದಿಸಿದಂತ ಅನುಭವ ಇದೆ. ಮಂಡ್ಯ ಜಿಲ್ಲೆಯ ಕ್ಯಾತಡಿ ಮೂಲದ ಆಟಗಾರ. ಕ್ಯಾಪ್ಟನ್ ಅರ್ಜುನ ತಂಡದ ಐಕಾನ್ ಆಟಗಾರನಾಗಿ ಅದ್ಭುತವಾದಂತಹ ಪ್ರವೇಶ ನೀಡ್ತಾ ಇದ್ದಾನೆ. ಸಾಯಿ ಪ್ರಸಾದ್, ಆಕಾಶ್ ಬ್ರಾವೋ ಬೇಡವಾದಂತ ಟ್ಯಾಕಲ್ಗೆ ಮುಂದಾದ್ರು. ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಗೋ. ಕೊನೆಯ 2 ನಿಮಿಷದ ಆಟ ಮಾತ್ರ ಹಾಕಿದೆ. ಮಾಡು ಇಲ್ಲವೇ ಮಾಡಿ. ಒಂದಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ದೇವು ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು. ಆದ್ರೆ ಆದಿ ಚಂದ್ರ ಸಹ ಆಟಗಾರರಿಂದ ಒಂದೊಳ್ಳೆ ಟ್ಯಾಕಲ್ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಅರ್ಜುನ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಯಲ್ಲಿ ಗುರುಕುಲ ತಂಡದ ಸ್ಟಾರ್ ಪ್ಲೇಯರ್ ಸಾಯಿ ಪ್ರಸಾದ್ ನಿರಂತರವಾಗಿ ದಾಳಿಯಲ್ಲಿ ಯಶಸ್ಸನ್ನ ಕಂಡುಕೊಳ್ತಾ ಇದ್ದಾರೆ. 29 ಈಚ್. ಇಪ್ಪತ್ತೊಂಬತ್ತು ಸಮಬಲ ಹೋರಾಟದಲ್ಲಿ ಪಂದ್ಯ ಇದೆ. ಕೃಪಾ ಸಾಗರ್ ಕ್ಯಾಪ್ಟನ್ ಲಾಸ್ಟ್ 1 ಮಿನಿಟ್ಸ್ ಗೋ. ಬೋನಸ್ ಅಂಕದ ಸೇರ್ಪಡೆ ಆಗಿದೆ ಕ್ಯಾಪ್ಟನ್ ಅರ್ಜುನ. ವಾಡ ಮ್ಯಾಚ್. ಪ್ರೇಕ್ಷಕರೇ ಬರಲಿ ಒಂದು ಜೋರ ಚಪ್ಪಾಳೆ. 30-30 ಸಮಬಲ ಹೋರಾಟದಲ್ಲಿ ಪಂದ್ಯ. ಕೊನೆಯ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಎಸ್ ಆದಿ 33, ಕ್ಯಾಪ್ಟನ್ ಅರ್ಜುನ 31. ವಾಡ ಮ್ಯಾಚ್. ಕ್ಷಣಕ್ಕೂ ಪಂದ್ಯದ ಚಿತ್ರಣ ಬದಲಾಗ್ತಾ ಇದೆ. ಒಮ್ಮೆ ಕ್ಯಾಪ್ಟನ್, ಈಗ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ನವರು ಮುನ್ನಡೆಯಲ್ಲಿದ್ದಾರೆ. ಕಬಡ್ಡಿ ಕ್ರೀಡೆ ಹಾಗೆ ಟೈಮ್ ಔಟ್ ಜೊತೆಲಿ ಮ್ಯಾಚ್ ಟೈಮಿಂಗ್ಸ್ ಕೂಡ 15 ಸೆಕೆಂಡ್. ವೇಟ್ ಮ್ಯಾಚ್ ಟೈಮಿಂಗ್ಸ್ ಫುಲ್ ಟೈಮ್ 15 ಸೆಕೆಂಡ್ ಉಳ್ಕೊಂಡಿದೆ. 6 ಸೆಕೆಂಡ್ ಅಷ್ಟೇ
ಕ್ಲೋಸ್ ಆಗಿರೋದು 33-32. ಸಾಯಿ ಪ್ರಸಾದ್ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ತಂಡದ ಶ್ರೇಷ್ಠ ಆಟಗಾರ. What a escape! ಎರಡು ಅಂಕದ ರೋಚಕ ಜಯವನ್ನು ಸಾಧಿಸಿಕೊಂಡಿದ್ದಾರೆ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್.